ವಿದ್ಯಾರ್ಥಿಗಳೇ, ಆಧುನಿಕ ಏಷ್ಯಾ ಇತಿಹಾಸದ 44ನೇ ಅಧಿವೇಶನ ದ ಟ್ರಿಟಿ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ ಆಫ್ ದ 1951 ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ 52 ರಾಷ್ಟ್ರಗಳ ಭಾಗವಹಿಸುವಿಕೆಯಲ್ಲಿ ನಡೆದಂತಹ ಒಂದು ಶಾಂತಿ ಒಪ್ಪಂದದ ಮಾತುಕತೆ. ಈ ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ಒಪ್ಪಂದದಲ್ಲಿ 49 ರಾಷ್ಟ್ರಗಳು ಸಹಿ ಮಾಡಿ ಜಪಾನ್ನಲ್ಲಿ ಮಿತ್ರರಾಷ್ಟ್ರಗಳ ಆಳ್ವಿಕೆಗೆ ಅಂತ್ಯವನ್ನು ಆಡಿದಂತಹ ಒಂದು ಒಪ್ಪಂದ ಇದು. ಪ್ರಮುಖವಾಗಿ ಈ ಒಪ್ಪಂದದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಈ ಒಪ್ಪಂದದ ಪ್ರಮುಖ ಅಂಶಗಳ ಬಗ್ಗೆ ನಾವು ಚರ್ಚಿಸೋಣ ವಿದ್ಯಾರ್ಥಿಗಳೇ. ದ ಟ್ರಿಟಿ ಆಫ್ ಸ್ಯಾನ್ ಫ್ರಾನ್ಸಿಸ್ಕೋ 1951, ಇದಕ್ಕೆ ಒಂದು ಕಿರು ಪರಿಚಯವನ್ನು ಈಗ ಮೊದಲು ಮಾಡೋಣ. ಓವರ್ ವ್ಯೂ ಆಫ್ ದ ಪೀಸ್ ಟ್ರಿಟಿ. ದ ಟ್ರಿಟಿ ಆಫ್ ಪೀಸ್ ವಿತ್ ಜಪಾನ್ which was signed in San Francisco on September 8, 1951 and came into force on April 28, 1952, legally ended World War II as relating to Japan and also ended the Allied occupation of Japan, which regained its sovereignty. ಜಪಾನ್ನ ಸಾರ್ವಭೌಮತ್ವವನ್ನು ಜಪಾನ್ ದೇಶಕ್ಕೆ ಹಿಂದಿರುಗಿಸಿದ ಮತ್ತು ಎರಡನೇ ಮಹಾಯುದ್ಧವನ್ನು ಅಧಿಕೃತವಾಗಿ ಅಂತ್ಯಗೊಳಿಸಿದ ಒಂದು ಒಪ್ಪಂದ. ಈ ಒಪ್ಪಂದವನ್ನು ಸೆಪ್ಟೆಂಬರ್ 8, 1951 ಮಾಡಿಕೊಂಡಂಥ ಒಪ್ಪಂದ. ಈ ಒಪ್ಪಂದ 1952 ಏಪ್ರಿಲ್ 28 ಅಧಿಕೃತವಾಗಿ ಜಾರಿಯಾದಂಥ ಒಂದು ಒಪ್ಪಂದ. Peace treaties generally include provisions for the restoration of diplomatic ties, reparations, territorial concessions, the treatment of expired commerce and navigation treaties, and other issues to resolve war-instigated problems and lay out the principles for post-war relations. ಈ ಒಂದು ಶಾಂತಿ ಒಪ್ಪಂದದಲ್ಲಿ ಪ್ರಮುಖವಾಗಿ ಒಳಗೊಂಡಂಥ ಅಂಶಗಳು ಅಂದರೆ ಅದು ರಾಜತಾಂತ್ರಿಕ ಒಂದು ಮಾತುಕತೆಗಳನ್ನು, ರಾಜತಾಂತ್ರಿಕ ಸಂಬಂಧವನ್ನು ಪುನರ್ಸ್ಥಾಪಿಸುವಂತಹದ್ದು ಮತ್ತು ರೆಪರೇಷನ್ಸ್ ಅಂದರೆ ಯುದ್ಧ ಪರಿಹಾರವನ್ನು ಕೊಡುವ ಸಂಬಂಧ, ಟೆರಿಟೋರಿಯಲ್ ಕನ್ಸಿಷನ್ಸ್ ಯಾವ್ಯಾವ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದು ಯಾವ್ಯಾವನ್ನ ಹಿಂದಿರಿಸಿಕೊಡ್ಬೇಕು, ಯಾರ ವಶಕ್ಕೆ ಕೊಡಬೇಕು ಅವುಗಳನ್ನು, ದ ಟ್ರೀಟ್ಮೆಂಟ್ ಆಫ್ ಎಕ್ಸ್ಪೈರ್ಡ್ ಕಾಮರ್ಸ್, ಅಷ್ಟೇ ಅಲ್ಲ ಈಗಾಗಲೇ ಎಕ್ಸ್ಪೈರ್ ಆಗಿರತಕ್ಕಂಥ ವಾಣಿಜ್ಯ ವ್ಯಾಪಾರ ಸಂಬಂಧವನ್ನು ಬೆಳೆಸ್ತಕ್ಕಂಥದ್ದು, ನೇವಿಗೇಷನ್ ಟ್ರಿಟೀಸ್ ನೌಕಾಯಾನ ಒಪ್ಪಂದವನ್ನು, ಆ್ಯಂಡ್ ಅದರ್ ಇಶ್ಯೂಸ್ ಟು ರಿಸಾಲ್ವ್ ವಾರ್ ಇನ್ಸ್ಟಿಗೇಟೆಡ್ ಪ್ರಾಬ್ಲಮ್ ಯುದ್ಧದಿಂದ ಉಂಟಾದಂಥ ಇತರೆ ಎಲ್ಲ ಸಮಸ್ಯೆಗಳನ್ನು ಸಂಬಂಧಪಟ್ಟಂಥ ಒಂದು ಶಾಂತಿ ಒಪ್ಪಂದ ಇದಾಗಿತ್ತು. ದ ಟ್ರಿಟಿ ಆಫ್ ಪೀಸ್ ವಿತ್ ಜಪಾನ್ ಟು ಇನ್ಕ್ಲೂಡ್ಸ್ ಕ್ಲಾಸಸ್ ಫಾರ್ ದ ಟರ್ಮಿನೇಷನ್ ಆಫ್, ಇದರಲ್ಲಿ ಅನೇಕವಾದಂತಹ ಒಂದು ಟರ್ಮಿನೇಷನ್ಗಳು ಇಲ್ಲಿ ತೆಗೆದಾಕ್ತಕ್ಕಂತಹ ಅಂತ್ಯಗೊಳಿಸ್ತಕ್ಕಂತಹ ಕೆಲವೊಂದು ಕ್ಲಾಸಸ್ಗಳಿದ್ದು. ದ ಸ್ಟೇಟ್ ಆಫ್ ವಾರ್ ಇದು ಸ್ಟೇಟ್ ಆಫ್ ವಾರಿಗೆ ಸಂಬಂಧಪಟ್ಟಿದ್ದು ಆರ್ಟಿಕಲ್ 1 ಇತ್ತು, ಅದು ಸ್ಟೇಟ್ ಆಫ್ ವಾರ್. ರಿನೌನ್ಸಿಯೇಷನ್ ಆಫ್ ಟೆರಿಟೋರಿಯಲ್ ಕ್ಲೈಮ್ಸ್ ಟು ಕೊರಿಯಾ, ತೈವಾನ್, ದ ಕುರಿಲ್ ಐಲ್ಯಾಂಡ್ಸ್ ಆ್ಯಂಡ್ ಎಲ್ಸ್ವೇರ್ ಆರ್ಟಿಕಲ್ 2ನಲ್ಲಿ ಇಂಥ ಒಂದು ರಿನೌನ್ಸಿಯೇಷನ್ ಸಂಬಂಧಪಟ್ಟಂಗೆ ಟೆರಿಟೋರಿಯಲ್ ಕ್ಲೈಮ್ಸ್ ಬಿಟ್ಟುಕೊಡತಕ್ಕಂಥದ್ದು ಕೊರಿಯಾ, ತೈವಾನ್ ಮತ್ತು ಕುರಿಲ್ ಐಲ್ಯಾಂಡ್ಸ್ ಸಂಬಂಧಪಟ್ಟಂಗೆ. US ಅಡ್ಮಿನಿಸ್ಟ್ರೇಷನ್ ಆಫ್ ದ ನಾನ್ಸೇಯಿ ಆ್ಯಂಡ್ ನಾನ್ಪೋ ಐಲ್ಯಾಂಡ್ಸ್, ನಾನ್ಪೋ ಮತ್ತು ನಾನ್ಸೇಯಿ ದ್ವೀಪಗಳಲ್ಲಿನ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಆಡಳಿತ ಸಂಬಂಧಪಟ್ಟಂಥ ಆರ್ಟಿಕಲ್ 3. ಆ್ಯಂಡ್ ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ ಇನ್ ದ ರಿನೌನ್ಸ್ ಟೆರಿಟರೀಸ್, ಯಾವ ಸ್ಥಳಗಳನ್ನು ಬಿಟ್ಟುಕೊಡಲಾಯಿತು ಮಿತ್ರರಾಷ್ಟ್ರಗಳ ಆಳ್ವಿಕೆಯ ನಿಯಂತ್ರಣದಿಂದ ಆ ಸ್ಥಳಗಳನ್ನು ಒಂದು ಪ್ರಾಪರ್ಟಿಯ ಒಂದು ಡಿಸ್ಪೊಸಿಷನ್, ಅದು ಆರ್ಟಿಕಲ್ 4. ನೆಕ್ಸ್ಟ್ ಸೆಕ್ಯೂರಿಟಿ ಅಂದರೆ ಅವುಗಳ ರಕ್ಷಣೆಗೆ ಭದ್ರತೆಗೆ ಸಂಬಂಧಪಟ್ಟಂಥ ಆರ್ಟಿಕಲ್ 5. ಆ್ಯಂಡ್ ಟ್ರಿಟೀಸ್ ಆ್ಯಂಡ್ ಅಗ್ರಿಮೆಂಟ್ಸ್ ರಿಗಾರ್ಡಿಂಗ್ ಟ್ರೇಡಿಂಗ್, ಮೇರಿಟೈಮ್ ಆ್ಯಂಡ್ ಅದರ್ ಕಮರ್ಷಿಯಲ್ ಟೈಸ್, ಅದಕ್ಕೆ ಸಂಬಂಧಪಟ್ಟಂಥ ಆರ್ಟಿಕಲ್ 12. ರೆಪರೇಷನ್ಸ್ ಅಂದರೆ ಯುದ್ಧ ಪರಿಹಾರ ಸಂಬಂಧಪಟ್ಟಂಥ ಆರ್ಟಿಕಲ್ 14. ಆ್ಯಂಡ್ ದ ವೇವಿಂಗ್ ಆಫ್ ಆಲ್ ಕ್ಲೈಮ್ಸ್ ಎಗೇನ್ಸ್ಟ್ ದ ಅಲೈಡ್ ಪವರ್ಗಳ ಮಿತ್ರರಾಷ್ಟ್ರಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಇವುಗಳನ್ನು ಹಕ್ಕುಗಳನ್ನು ತೆಗೆದುಹಾಕ್ತಕ್ಕಂಥ ಆರ್ಟಿಕಲ್ 19. ಇವಿಷ್ಟು ಆರ್ಟಿಕಲ್ಗಳು ಈ ಒಂದು ಸ್ಯಾನ್ ಫ್ರಾನ್ಸಿಸ್ಕೋ ಒಪ್ಪಂದದ ಪ್ರಮುಖವಂಥ ಕ್ಲಾಸ್ಗಳಾಗಿದ್ದು. ಸ್ಯಾನ್ ಫ್ರಾನ್ಸಿಸ್ಕೋ ಪೀಸ್ ಕಾನ್ಫರೆನ್ಸ್ 1951 ಆನ್ ಸೆಪ್ಟೆಂಬರ್ 8. On 8 September 1951, representatives of 48 nations, ಟೋಟಲ್ ಆಗಿ 52 ನೇಷನ್ಸ್ಗಳಿಗೆ ಆಹ್ವಾನ ಹೋಗಿತ್ತು. ಅದರಲ್ಲಿ ಭಾಗವಹಿಸಿದಂಥವು ಭೌತಿಕವಾಗಿ ಅಂದರೆ ಹಾಜರಿ ಇದ್ದ ಫಿಸಿಕಲ್ ಅಟೆಂಡೆನ್ಸ್ 48 nations signed the treaty of San Francisco at the War Memorial Opera House in San Francisco, California, United States. ಅಂದರೆ USA ಅಮೇರಿಕಾದ
ಕ್ಯಾಲಿಫೋರ್ನಿಯಾ ರಾಜ್ಯದ ಸ್ಯಾನ್ ಫ್ರಾನ್ಸಿಸ್ಕೋ ಸಿಟಿಯಲ್ಲಿ ವಾರ್ ಮೆಮೋರಿಯಲ್ ಯುದ್ಧ ಸ್ಮಾರಕವಾದಂಥ ಒಪೆರಾ ಹೌಸ್ನಲ್ಲಿ ನಡೆದಂತಹ ಒಂದು ಪ್ರಮುಖವಾದಂಥ ಒಂದು ಶಾಂತಿ ಒಪ್ಪಂದ. ವೆನ್ ಇಟ್ ವುಡ್ ಕಮ್ ಇನ್ ಟು ಎಫೆಕ್ಟ್ ಆನ್ 28 ಏಪ್ರಿಲ್ 1952, peace became official between Japan and some of the allied nations, and thus it represents the technical end of World War II. ಎರಡನೇ ಮಹಾಯುದ್ಧದ ತಾಂತ್ರಿಕ ಅಂತ್ಯವನ್ನು, ಅಧಿಕೃತ ಅಂತ್ಯವನ್ನು ಮಾಡಿದಂತಹ ಒಂದು ಒಪ್ಪಂದ ಆಗಿತ್ತು. ಈ ಒಂದು ಗನ್ಸ್ ಹ್ಯಾಡ್ ಬೀನ್ ಆಲ್ರೆಡಿ ಸೈಲೆಂಟ್ ಸಿನ್ಸ್ 1945, 1945ರಲ್ಲಿ ಜಪಾನ್ ಅಧಿಕೃತವಾಗಿ ಆಗಸ್ಟ್ 12ರಂದು ಶರಣಾಗತಿಯಾಗಿ ಆಗಸ್ಟ್ 15ರಂದು ಅಲ್ಲಿಯ ಚಕ್ರವರ್ತಿ ಅಲ್ಲಿಯ ರಾಷ್ಟ್ರೀಯ ಬಾನುಲಿಯ ಮೂಲಕ ಪ್ರಸಾರ ಮಾಡಿ ದೇಶದ ತಿಳಿಸಿಕೊಡೋದ್ರ ಮೂಲಕ ಅಧಿಕೃತ ಆಗಿತ್ತು. ಗನ್ಗಳು ನಿಂತಿದ್ದು, ಆದರೆ ಟೆಕ್ನಿಕಲಿ ಇದು ಅಂತ್ಯ ಆಗಿದ್ದು ಈ ಒಂದು ಒಪ್ಪಂದದ ಮೂಲಕ. ಇಟ್ ಆಲ್ಸೋ ಅಲೋಕೇಟೆಡ್ ಕಂಪೆನ್ಸೇಷನ್ ಫ್ರಮ್ ಜಪಾನ್ ಟು ವೇರಿಯಸ್ ಅಲೈಡ್ ನೇಷನ್ಸ್. ಇತರೆ ಮಿತ್ರ ರಾಷ್ಟ್ರಗಳಿಗೆ ಜಪಾನ್ನಿಂದ ಏನೆಲ್ಲ ಪರಿಹಾರಗಳನ್ನು ಕೊಡಬೇಕು ಅನ್ನೋದನ್ನು ಹಂಚಿಕೆ ಮಾಡಿದ ಮತ್ತು ಅದನ್ನು ನಿರ್ಣಯಿಸಿದಂತಹ ಒಂದು ಒಪ್ಪಂದ ಆಗಿತ್ತು. Most allied nations and nations formed from former allied positions such as the Philippines, Burma and Lebanon, to name only a few, attended the conference and signed the treaty. There were several exceptions. ಈ ಒಂದು ಒಪ್ಪಂದಕ್ಕೆ ಈ ಹಿಂದೆ ಇದ್ದಂಥ ಎಲ್ಲ ಮಿತ್ರರಾಷ್ಟ್ರಗಳು ಮತ್ತು ಆ ಮಿತ್ರರಾಷ್ಟ್ರಗಳ ಆಳ್ವಿಕೆಗೆ ಈ ಹಿಂದೆ ಒಳಪಟ್ಟಿದ್ದಂತಹ ಏಷ್ಯಾ ಪೆಸಿಫಿಕ್ ವಲಯದ ಎಲ್ಲ ರಾಷ್ಟ್ರಗಳನ್ನು, ಅದರಲ್ಲೂ ಫಿಲಿಪೈನ್ಸ್, ಬರ್ಮಾ, ಲೆಬನಾನ್ಗಳನ್ನು ಒಳಗೊಂಡಂತೆ ಎಲ್ಲ ರಾಷ್ಟ್ರಗಳನ್ನು ಅಧಿಕೃತವಾಗಿ ಆಹ್ವಾನಿಸಲಾಗಿತ್ತು. ಚೀನಾ ವಾಸ್ ನಾಟ್ ಇನ್ವೈಟೆಡ್ ಡ್ಯೂ ಟು ಡಿಸಗ್ರಿಮೆಂಟ್ಸ್ ಆನ್ ವೆದರ್ ದ ಎಸ್ಟಾಬ್ಲಿಷ್ಡ್ ಬಟ್ defeated Republic of China or the newly formed People's Republic of China represented the Chinese people. ಈ ಒಂದು ಚೀನಾವನ್ನು ಆಹ್ವಾನಿಸೋಕ್ಕಾಗಿರಲ್ಲ. ಯಾಕೆಂದರೆ ಚೀನಾವನ್ನು ಆಹ್ವಾನಿಸುವ ವಿಷಯದಲ್ಲಿ ಈ ಒಂದು ದ್ವಂದ್ವ ಇತ್ತು. ಏನಂದರೆ ಆ ಆಹ್ವಾನವನ್ನು ಈಗಾಗಲೇ ಸೋತು ತೈವಾನ್ನಲ್ಲಿರ್ತಕ್ಕಂತಹ ಒಂದು ಸರ್ಕಾರಕ್ಕೆ, ಚಿಯಾಂಗ್ ಕೈ ಶೇಕ್ ಸರ್ಕಾರಕ್ಕೆ ಆಹ್ವಾನವನ್ನು ಕೊಡಬೇಕು, ಭಾಗವಹಿಸುವ ಅವಕಾಶವನ್ನು, ಅಥವಾ ಚೀನಾದಲ್ಲಿ ಸಿವಿಲ್ ಯುದ್ಧದಲ್ಲಿ ಜಯಶಾಲಿಯಾಗಿ ಕಮ್ಯುನಿಸ್ಟ್ ಮೇನ್ಲ್ಯಾಂಡಿನ ಕಮ್ಯುನಿಸ್ಟ್ ಸರ್ಕಾರದ ನೇತೃತ್ವದ ಮಾವೋ ಜಿಡಾಂಗ್ ನನಗೆ ಆಹ್ವಾನವನ್ನು ಕೊಡಬೇಕು ಅನ್ನೋದು ದ್ವಂದ್ವ ಇದ್ದಿದ್ದರಿಂದ ಚೀನಾವನ್ನು ಆಹ್ವಾನಿಸಿದ. ರಿಪಬ್ಲಿಕ್ ಆಫ್ ಚೀನಾ ವುಡ್ ಸೈನ್ ಅ ಸೆಪರೇಟ್ ಪೀಸ್ ಟ್ರೀಟಿ ವಿತ್ ಜಪಾನ್ ಇನ್ 1952. 1952ರಲ್ಲಿ ಚೀನಾ ಪ್ರತ್ಯೇಕವಾದಂಥ ಒಂದು ಜಪಾನ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಮಾಡ್ತದೆ. Czechoslovakia sent representatives, but it refused to enter into the treaty following the footsteps of Soviet Union. ಈ ಕಡೆ ಸೋವಿಯತ್ ಯೂನಿಯನ್ನ ಮಧ್ಯಪ್ರವೇಶದಿಂದ ಜೆಕೋಸ್ಲೋವೇಕಿಯಾ ಈ ಒಂದು ಶಾಂತಿ ಮಾತುಕತೆಯಲ್ಲಿ ಒಪ್ಪಂದದಲ್ಲಿ ಭಾಗವಹಿಸಿದಾಗ್ಯೂ ಆ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಮಾಡಲಿಲ್ಲ. ಇಂಡಿಯಾ ವಾಸ್ ಇನ್ವೈಟೆಡ್ ಬಟ್ ಡಿಡ್ ನಾಟ್ ಸೆಂಡ್ ಎನಿ ರೆಪ್ರೆಸೆಂಟೇಟಿವ್ಸ್ ಫಾರ್ ದಟ್. ಇಂಡಿಯಾ ಥಾಟ್ ದ ಟ್ರೀಟಿ ವಾಸ್ ಇಂಟರ್ಫಿಯರಿಂಗ್ ವಿತ್ ದ ಫ್ಯೂಚರ್ ಆಫ್ ಜಪಾನೀಸ್ ಸಾವರಿಂಟಿ. ಇಂಡಿಯಾ ವುಡ್ ಸೈನ್ ಅ ಸೆಪರೇಟ್ ಪೀಸ್ ಟ್ರೀಟಿ ವಿತ್ ಜಪಾನ್ ಇನ್ 1952. ಭಾರತವು ಕೂಡ ಜಪಾನ್ನೊಂದಿಗೆ ಪ್ರತ್ಯೇಕವಾದಂತಹ ಒಂದು ಈ ಒಂದು ಒಪ್ಪಂದಕ್ಕೆ ಸಹಿ ಮಾಡಿದೆ. ಯಾಕೆಂದರೆ ಈ ಒಪ್ಪಂದದಲ್ಲಿ ಸಹಿ ಮಾಡಿದರೆ ಇದು ಸಾರ್ವಭೌಮ ಜಪಾನ್ನೊಂದಿಗೆ ಮಾಡಿಕೊಂಡಂಥ ಒಪ್ಪಂದ ಅಲ್ಲ, ಇದು ಮುಂದೆ ಜಪಾನ್ನೊಂದಿಗೆ ಪ್ರತ್ಯೇಕ ಒಪ್ಪಂದವನ್ನು ಮಾಡಿಕೊಳ್ಳುವ ಬಯಕೆಯಿಂದ ಈ ರೀತಿ ಒಪ್ಪಂದದಲ್ಲಿ ಸಹಿ ಮಾಡಲಿಲ್ಲ. ಕೊರಿಯಾ ವಾಸ್ ನಾಟ್ ಇನ್ವೈಟೆಡ್ ಡ್ಯೂ ಟು ಡಿಸಗ್ರಿಮೆಂಟ್ಸ್ ಆನ್ ವೆದರ್ ಸೌತ್ ಕೊರಿಯಾ ಆರ್ ನಾರ್ತ್ ಕೊರಿಯಾ ರೆಪ್ರೆಸೆಂಟ್ ದ ಕೊರಿಯನ್ ಪೀಪಲ್. ಇಲ್ಲಿಯೂ ಅಷ್ಟೇ ಉತ್ತರ ಕೊರಿಯಾ ಜನತೆಯ ಪರವಾಗಿ ಭಾಗವಹಿಸಬೇಕು, ದಕ್ಷಿಣ ಕೊರಿಯಾ ಭಾಗವಹಿಸಬೇಕು ಎಂಬ ವಿಷಯದಲ್ಲಿ ದ್ವಂದ್ವ ಇದ್ದಿದ್ದರಿಂದ ಅದು ಕೂಡ ಆಹ್ವಾನಿಸಿರಲಿಲ್ಲ. Poland sent representative but it refused to enter into the treaty following the footsteps of Soviet Union. ಇಲ್ಲೂ ಕೂಡ ಯಾಕೆಂದರೆ ಪೋಲ್ಯಾಂಡು, ಜೆಕೋಸ್ಲೋವಿಯಾ ಇಲ್ಲೆಲ್ಲ ಸೋವಿಯತ್ನ ಪ್ರಭಾವದ ಕಮ್ಯುನಿಸ್ಟ್ ಸರ್ಕಾರಗಳಿದ್ದರಿಂದ, ಇವೆಲ್ಲ ಕಮ್ಯುನಿಸ್ಟ್ ರಾಷ್ಟ್ರ USSRನ ನಿಯಂತ್ರಣದಲ್ಲಿ ಇದ್ದಿದ್ದರಿಂದ ಅವು ಸಹಿಯನ್ನು ಮಾಡುವಲ್ಲಿ ನಿರಾಕರಿಸ್ತವೆ. ಹಾಜರಿಯಾದರೂ ಕೂಡ ಭಾಗವಹಿಸಿದಾಗ್ಯೂ ಸಹಿ ಮಾಡಲಿಲ್ಲ. ಸೋವಿಯತ್ ಯೂನಿಯನ್ ಸೆಂಟ್ ರೆಪ್ರೆಸೆಂಟೇಟಿವ್ಸ್ ಬಟ್ ಇಟ್ ರೆಫ್ಯೂಸ್ ಟು ಎಂಟರ್ ಇನ್ ಟು ದ ಟ್ರೀಟಿ ಡ್ಯೂ ಟು ಡಿಸಗ್ರಿಮೆಂಟ್ಸ್ ವಿತ್ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಯುನೈಟೆಡ್ ಕಿಂಗ್ಡಮ್. ಯಾಕೆಂದರೆ ಮೊದಲಿನಿಂದಲೂ ಕೂಡ ಅದು ಜರ್ಮನಿಯ ವಿಷಯದಲ್ಲಿರ್ಬೋದು, USSR ಮತ್ತು USA ಮತ್ತು ಬ್ರಿಟನ್ ಮತ್ತು ಫ್ರಾನ್ಸ್ಗಳ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳಿದ್ದು, ಇಲ್ಲಿಯೂ ಕೂಡ ಅಂಥ ಭಿನ್ನಾಭಿಪ್ರಾಯ USSR ಮತ್ತು UK ಯೊಂದಿಗೆ ಮತ್ತು USA ನಡುವೆ ಉಂಟಾಗಿ USSR ಸಹಿ ಮಾಡೋದಕ್ಕೆ ನಿರಾಕರಿಸ್ತದೆ. ಸೋವಿಯತ್ ಯೂನಿಯನ್ ವುಡ್ ನಾಟ್ ಎಂಡ್ ದ ಸ್ಟೇಟ್ ಆಫ್ ವಾರ್ ವಿತ್ ಜಪಾನ್ ಅಂಟಿಲ್ 1956. 1956ರವರೆಗೂ ಕೂಡ ಅಲ್ಲಿವರೆಗೂ ಕೂಡ
ಜಪಾನ್ನಲ್ಲಿ ಸ್ಟೇಟ್ ಆಫ್ ವಾರ್ ಸ್ಥಿತಿಯನ್ನು ಅದು ಬಿಟ್ಟು ಕೈ ಬಿಡಲಿಲ್ಲ, ಅಲ್ಲಿವರೆಗೂ ಮುಂದುವರಿಸಿತು. ಅದರ್ ಪೀಸ್ ಟ್ರಿಟೀಸ್ ವಿತ್ ಜಪಾನು ಇತರೆ ಕೆಲವೊಂದು ಒಪ್ಪಂದಗಳನ್ನು ಮಾಡಿಕೊಳ್ಬೇಕಾಗ್ತದೆ. ಆನ್ 28 ಏಪ್ರಿಲ್ 1952 ದ ರಿಪಬ್ಲಿಕ್ ಆಫ್ ಚೀನಾ ಆ್ಯಂಡ್ ಜಪಾನ್ ಸೈನ್ಡ್ ದ ಸೈನೋ ಜಪಾನೀಸ್ ಪೀಸ್ ಟ್ರಿಟಿ, ಕಾಮನ್ಲಿ known as the Treaty of Taipei, in which Japan renounced its rights to Taiwan, Pescadores, no Penghu Islands, Spratly Islands, and Partial Islands. It came into effect on 5th August 1952, but Japan would denounce this treaty in 1972. ಈ ಒಪ್ಪಂದವನ್ನು 1972ರಲ್ಲಿ ಜಪಾನ್ ಅದನ್ನು ತಿರಸ್ಕರಿಸ್ತದೆ. ದ ಟ್ರಿಟಿ ಆಫ್ ಪೀಸ್ ಬಿಟ್ವೀನ್ ಜಪಾನ್ ಆ್ಯಂಡ್ ಇಂಡಿಯಾ ವಾಸ್ ಸೈನ್ಡ್ ಆನ್ 9 ಜೂನ್ 1952. ಯಾಕೆಂದರೆ ಆ ಒಂದು ಇದರಲ್ಲಿ ಭಾರತ ಭಾಗವಹಿಸಿರಲ್ಲ, ಪ್ರತಿನಿಧಿಗಳು ಯಾರು ಹೋಗಿರಲ್ಲ. ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು attended the San Francisco, not attended the San Francisco in 1951, but refused to sign due to his belief that the future of Japan's sovereignty was being violated by the harsh terms of the agreement. ಯಾಕೆಂದರೆ ಭಾರತ ಅಂದೇ ಒಂದು ತೀರ್ಮಾನ ಮಾಡಿದಂತೆ ಪ್ರತ್ಯೇಕವಾದಂಥ ಒಂದು ಸಾರ್ವಭೌಮ ಜಪಾನ್ನೊಂದಿಗೆ ಅಂತ ಒಂದು ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಅದು ನಿರ್ಧಾರವನ್ನು ಮಾಡಿದಂತೆ ಅಂತ ಒಂದು ಒಪ್ಪಂದವನ್ನು ಮಾಡಿದೆ. Soviet Union, whose disagreements with United States and United Kingdom led to Soviet as well as Czechoslovakian and Poland representatives' refusal to sign the peace treaty in 1951, entered into the separate Soviet-Japanese joint declaration in 1956, finally ending the state of war and restoring diplomatic relations. ಆ ಮೂಲಕ ರಾಜತಾಂತ್ರಿಕವಾದಂತಹ ಒಂದು ಸಂಬಂಧಗಳು ರಷ್ಯಾ ಮತ್ತು ಜಪಾನ್ ನಡುವೆ ಸ್ಥಾಪನೆ ಆಗ್ತವೆ. ಅಂದರೆ ಅದು 1956ರವರೆಗೆ ಇಂಥ ಸಂಬಂಧಗಳು ಸ್ಥಾಪನೆ ಆಗಿರಲಿಲ್ಲ, ಅದಕ್ಕೆ ಅವಕಾಶವನ್ನು SSR ಕಲ್ಪಿಸಲಿಲ್ಲ. ದಿಸ್ ಡಿಕ್ಲರೇಷನ್ ವಾಸ್ ಅಂಡರ್ಸ್ಟುಡ್ ಬೈ ಬೋತ್ ಸೈಡ್ಸ್ ಟು ನಾಟ್ ಟು ಬಿ ಎ ಪೀಸ್ ಟ್ರಿಟಿ. ಎರಡೂ ರಾಷ್ಟ್ರಗಳು ಇದನ್ನು ಒಂದು ಶಾಂತಿ ಒಪ್ಪಂದ ಅಂತ ಪರಿಗಣಿಸಲಿಲ್ಲ. ಅಂತಿಮವಾಗಿ 45 allied countries, including the United States, Britain, and France, became the parties to the San Francisco Peace Treaty. Those that did not become party to the treaty concluded separate agreements. As regards South Korea, until around January 1951, the country was considered a party to the treaty as it was being drafted in the United States, but ultimately was not allowed to sign it for legal reasons. ಹೀಗೆ ಅಂತಿಮವಾಗಿ ಎಲ್ಲ ರಾಷ್ಟ್ರಗಳು ಈ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಜಪಾನ್ನೊಂದಿಗೆ ಶಾಂತಿ ಒಪ್ಪಂದದಲ್ಲಿ ಭಾಗವಹಿಸಿದ ರಾಷ್ಟ್ರಗಳು ಕೆಲವೊಂದು ಸಹಿ ಮಾಡುತ್ತವೆ, ಕೆಲವು ಸಹಿ ಮಾಡೋದಿಲ್ಲ, ಕೆಲವು ಪಾರ್ಟಿ ಆಗ್ತವೆ, ಕೆಲವು ಪಾರ್ಟಿ ಆಗಲ್ಲ, ಕೆಲವು ಪ್ರತ್ಯೇಕವಾದಂಥ ಒಪ್ಪಂದಗಳನ್ನು ಮಾಡಿಕೊಳ್ಳುವುದರೊಂದಿಗೆ ಜಪಾನ್ನಲ್ಲಿ ಮಿತ್ರ ರಾಷ್ಟ್ರಗಳ ಆಳ್ವಿಕೆ ಅಂತ್ಯ ಆಗುತ್ತೆ. ಇದು ಅಧಿಕೃತವಾಗಿ ಈ ಒಪ್ಪಂದ ಎರಡನೇ ಮಹಾಯುದ್ಧವನ್ನು ಅಧಿಕೃತವಾಗಿ ಅಂತ್ಯಗೊಳಿಸಿದಂಥ ಒಂದು ಒಪ್ಪಂದ ಅಂತ ಇದನ್ನು ನಾವು ಭಾವಿಸ್ಬೋದು. ಮತ್ತು ಆ ಮೂಲಕ ಜಪಾನ್ನ ಸಾರ್ವಭೌಮತೆಯ ಪುನರ್ಸ್ಥಾಪನೆಗೆ ಒಂದು ಅವಕಾಶವನ್ನು ಕಲ್ಪಿಸಿದಂಥ ಒಂದು ಒಪ್ಪಂದ ವಿದ್ಯಾರ್ಥಿ.